ಕಳೆದ 10 ವರ್ಷಗಳಿಂದ ಸರ್ಕಾರ ನಡೆಸಿ ಹಲವು ಏಳು ಬೀಳನ್ನ ಕಂಡಿರುವಾಗ ಇನ್ನೇನು ಎಲೆಕ್ಷನ್ ಹತ್ರ ಬರ್ತು ಅಂತ ಇದ್ದಂಗೆ ಬಜೆಟ್ ಅಲ್ಲಿ ಯಾರು ಕೂಡ ಎಡವಲ್ಲ. ಸಹಜವಾಗಿ ಇವತ್ತು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಿಂದ ಹತ್ತಾರು ನಿರೀಕ್ಷೆಗಳಿದೆ. ದೇಶದಿಂದ ಒಂದಷ್ಟು ನಿರೀಕ್ಷೆ ಅಂದ್ರೆ ರಾಜ್ಯದಲ್ಲಿಂದಲೂ ಕೂಡ ನಿರೀಕ್ಷೆಗಳಿರುತ್ತೆ. ರಾಜ್ಯಕ್ಕೆ ಬರ ಪರಿಹಾರ ಸೇರಿದಂತೆ ಕರ್ನಾಟಕದ ದೀರ್ಘಕಾಲದ ಯೋಜನೆಗಳಿಗೆ ಅನುದಾನದ ನಿರೀಕ್ಷೆಯಲ್ಲಿ ನಮ್ಮ ರಾಜ್ಯ ಇದೆ. ಕೇಂದ್ರದ ಲೋಕ ಬಜೆಟ್ ಅದರಲ್ಲಿ ಕರ್ನಾಟಕದ ನಿರೀಕ್ಷೆಗಳು ಏನೆಲ್ಲ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದೀವಿ, ರೈಲ್ವೆ ವಲಯ ಸೇರಿದಂತೆ ಬರಗಾಲ ಬೇರೆ ಇದೆ, ಏನೇನು ಅವ್ರು ಫುಲ್ಫಿಲ್ ಮಾಡ್ತಾರೆ, ನಮ್ಮ ನಿರೀಕ್ಷೆಗಳೇನು ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಸಾಮಾನ್ಯವಾಗಿ ಯಾವುದೇ ಬಜೆಟ್ ಅಂತಂದಾಗ ನಾವು ಅದು ಕೇಂದ್ರ ಬಜೆಟ್ ಆದಾಗ ನಮ್ಮ ರಾಜ್ಯಕ್ಕೆ ಏನಪ್ಪ ಸಿಕ್ತು ಅಂತ ಲೆಕ್ಕ ಹಾಕ್ತೀವಿ. ಯಾವಾಗಲೂ ಕೂಡ ನಮ್ಮ ರಾಜ್ಯದ ವಿಚಾರ ನಮಗೆ ಮುಖ್ಯ. ಹಾಗಾಗಿ ಏನು ಸಿಗಬಹುದು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ಟನಲ್ ಯೋಜನೆಯ 60 ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಅನುದಾನ ಸಿಗುತ್ತಾ ಅಂತಕ್ಕಂಥ ನಿರೀಕ್ಷೆ, ಈ ಬೇಡಿಕೆ ರಾಜ್ಯ ಸರ್ಕಾರದಿಂದ ಇತ್ತು, ಕೊಡ್ತಾರಾ ಅಂತ ಕಾದ್ ನೋಡೋಣ. ಇನ್ನು ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಮಾರ್ಗ ಹಾಗೂ ಬಿಡದಿಯವರೆಗೆ ವಿಸ್ತರಣೆ, ಹೊಸ ಮಾರ್ಗ ಮತ್ತು ಬಿಡದಿಯ ತನಕ ವಿಸ್ತರಣೆಗೆ ಅನುದಾನದ ನಿರೀಕ್ಷೆಯಲ್ಲಿದೆ ರಾಜ್ಯ ಸರ್ಕಾರ. ಅದನ್ನು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರಾ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಇನ್ನು ಬೆಂಗಳೂರಿನ ಸಬರ್ಬನ್ ರೈಲಿಗೆ ಹೆಚ್ಚಿನ ಅನುದಾನ, ಪ್ರತಿ ಬಾರಿನೂ ಇದನ್ನ ಹೇಳ್ತಾನೆ ಇರ್ತಾರೆ, ಸಬರ್ಬನ್ ರೈಲು ಅಂತನ್ಬಿಟ್ಟು. ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ರಾಯಚೂರಿಗೊಂದು ಏಮ್ಸ್ ಆಸ್ಪತ್ರೆ ಆಗಬೇಕು ಅಂತಕ್ಕಂಥದ್ದಿದೆ, ಅದಕ್ಕೆ ಮಂಜೂರು ಆಗಬಹುದು. ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಅವ್ರದ್ದು ಒಂದು ಏಮ್ಸ್ ಬೇಕು ಅಂತಕ್ಕಂಥದ್ದು ಕೇಳಿದ್ರು, ರಾಯಚೂರು ಕೊಡಿ ಅಂತನ್ಬಿಟ್ಟು. ಆಗೆಲ್ಲ ಸಾಕಷ್ಟು ಜಟಾಪಟಿ ನಡೀತಿದ್ದು, ಎಲ್ಲಿಗೆ ಬರಬೇಕು ಏನು ಎತ್ತ ಅಂತ. ಸೊ ಹಾಗಾಗಿ ಅದೊಂದಿದೆ. ಈ ನಡುವೆ ಬಹಳ ಮುಖ್ಯವಾಗಿ ನೀರಾವರಿ ಯೋಜನೆಯನ್ನು ಗಮನಿಸೋದಾದರೆ ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಯೋಜನೆಗಳಿಗೆ ಹೆಚ್ಚಿನ ನೆರವು. ಕಳೆದ ಬಾರಿ ಬಜೆಟ್ನಲ್ಲಿ ಅನುದಾನ ಕೊಟ್ಟಿದ್ರೂ ಕೂಡ ಅದು ಬಿಡುಗಡೆಯಾಗಲಿಲ್ಲ ಅಂತಕ್ಕಂಥ ಆರೋಪ ಇದೆ. ಸೊ ಹಾಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ. ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಯೋಜನೆಗಳಿಗೆ ಹೆಚ್ಚಿನ ನೆರವು ಕೊಡಬಹುದು ಅಂತನ್ಬಿಟ್ಟು ಇದೆ. ಹೊಸ ರೈಲ್ವೆ ಯೋಜನೆಗಳು ನಿಮಗೆ ಯಾವುದೇ ರಾಜ್ಯಕ್ಕೆ ಘೋಷಣೆ ಮಾಡಿದ್ರೂ ಕೂಡ ಅದು ಕರ್ನಾಟಕಕ್ಕೂ ಅದ್ರ ಪಾಲಿದ್ದೇ ಇರುತ್ತೆ. ಹೊಸ ರೈಲುಗಳ ನಿರೀಕ್ಷೆ ಇದೆ, ಅದೇ ಒಂದೇ ಭಾರತ್ ಆಗಿರ್ಬೋದು, ಯಾವುದು ಕೊಡ್ತಾರೆ ಅಂತಕ್ಕಂಥದ್ದು ನೋಡೋಣ. ಇನ್ನು ಹೊಸ ಹೆದ್ದಾರಿ ಯೋಜನೆಗಳ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ, ಇದು ಕೂಡ ಬೇಡಿಕೆ ಇತ್ತು. ಮೈಸೂರು ಮೂಲಕ ಕೇರಳ ಸಂಪರ್ಕಿಸುವ NH 766 ರಸ್ತೆಯ ಅಗಲೀಕರಣ ಆಗಬೇಕು ಅಂತಕ್ಕಂಥ ಬೇಡಿಕೆ ಇತ್ತಲ್ಲ, ಅದಾಗುತ್ತಾ ಅಂತ. ಇನ್ನು ಬೆಳಗಾವಿ ನಗರದಲ್ಲಿ ಚತುಷ್ಪಥ ಎಲಿವೇಟೆಡ್ ರಸ್ತೆ ಕಾರಿಡಾರ್ ಯೋಜನೆ ಆಗಬೇಕು ಅಂತಕ್ಕಂಥ ಒಂದಿದೆ. ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗದ ಬಗ್ಗೆ ಪ್ರಸ್ತಾವನೆ ಇದೆ. ಪುಣೆ ಬೆಂಗಳೂರು ರಸ್ತೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಘೋಷಣೆ ಆಗುತ್ತಾ? ನಿತಿನ್ ಗಡ್ಕರಿ ಅವರು ಇದೆಲ್ಲದರ ಬಗ್ಗೆ ಗಮನ ಹರಿಸಿ ಯೋಜನೆ ಆ್ಯಡ್ ಮಾಡ್ತಾರಾ? ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಬರ ಪರಿಹಾರ ಘೋಷಣೆ, ಇದೊಂದು ಆರೋಪ ಇದೆಯಲ್ಲ, ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಹೇಳ್ತಾನೆ ಇರ್ತಾರೆ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಅಂತ. ಈ ಬಜೆಟ್ನಲ್ಲಿ ಅದು ಕೂಡ ಅಡಕ ಆಗುತ್ತಾ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನು ಹೊಸ ರೈಲ್ವೆ ಮಾರ್ಗ, ರಾಜ್ಯ ರೈಲ್ವೆ ಡಬ್ಲಿಂಗ್, ಹೊಸ ರೈಲ್ವೆ ಮಾರ್ಗ ಘೋಷಣೆಯಾಗುವ ನಿರೀಕ್ಷೆ. ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ, ಸೂಕ್ತ ದರ ನಿಗದಿಯಾಗಬೇಕು ಅಂತಕ್ಕಂಥದ್ದಿದೆ. ಕಬ್ಬಿನ ದರ ಟನ್ಗೆ 4,000 ರೂಪಾಯಿ ಘೋಷಣೆಯ ನಿರೀಕ್ಷೆ ಇದೆ. ಇವೆಲ್ಲವೂ ಕೂಡ ನೋಡಿ, ಇದೆಲ್ಲ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ಬೇಡಿಕೆಗಳಲ್ಲ. ಇದು ಪ್ರತಿ ಬಾರಿ ಬಜೆಟ್ನಲ್ಲೂ ಕೂಡ ರಾಜ್ಯದಿಂದ ಕೆಲವು ಮನವಿ ಅಥವಾ ಬೇಡಿಕೆ ಪತ್ರಗಳು ಹೋಗಿರ್ತವೆ. ಕೇಂದ್ರವೇ ಮಾಡಬೇಕಾದಂತಹ ಘೋಷಣೆಗಳಿದು, ರಾಜ್ಯ ಸರ್ಕಾರ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಈ ಬೇಡಿಕೆ ಪತ್ರಗಳು ಪ್ರತಿ ಬಾರಿ ಬಜೆಟ್ನಲ್ಲೂ ಹೋಗಿರುತ್ತೆ. ಇದು ಕೆಲವು ಪೆಂಡಿಂಗ್ ಇರತಕ್ಕಂಥದ್ದು ಇದೆ, 4-5 ವರ್ಷದಿಂದ ಇವೆಲ್ಲ ಕೆಲವೆಲ್ಲ ಪೆಂಡಿಂಗ್ ಇರತಕ್ಕಂಥದ್ದಿದೆ. ನಮ್ಮ ನಿರೀಕ್ಷೆಗಳು ಪ್ರತಿ ವರ್ಷನೂ ಕೂಡ ಯಾವಾಗಲೂ ಹೀಗೆ ಇರೋದು. ಹಳೇದು ಏನೇನಿದೆ ಪ್ಲಸ್ ಹೊಸ ಬೇಡಿಕೆಗಳು ಏನು ಹೋಗಿದೆ, ಇವೆಲ್ಲವನ್ನು ಸೇರಿಸಿ ಒಟ್ಟಾರೆ ಒಂದು ಕನ್ಸಾಲಿಡೇಟ್ ಮಾಡಿ ರಾಜ್ಯದ ಬೇಡಿಕೆಗಳು ಹೀಗಿದೆ ಅಂತ. ಒಂದು ರಾಜ್ಯಕ್ಕೆ ಇರುವ ಬೇಡಿಕೆಗಳನ್ನು ಅಷ್ಟನ್ನೂ ಕೂಡ ಈಡೇರಿಸೋದಕ್ಕೆ ಒಂದು ಬಜೆಟ್ನಲ್ಲಿ ಆಗಲ್ಲ. ಯಾಕೆಂದ್ರೆ ಪ್ರತಿ ರಾಜ್ಯದಿಂದನೂ ಬೇಡಿಕೆ ಹೋಗಿರುತ್ತೆ. ಆಮೇಲೆ ಕೇವಲ ಬೇಡಿಕೆಗಳನ್ನ ಈಡೇರಿಸೋದು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳು ಇರುತ್ತೆ. ಯಾವ ರಾಜ್ಯದಲ್ಲಿ ಯಾವ ಸರ್ಕಾರಗಳಿದೆ. ಅವಾಗೆಲ್ಲ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಅಂತ ಇದ್ರಲ್ಲ. ಸೊ ಡಬಲ್ ಇಂಜಿನ್ ಸರ್ಕಾರದ ಇದ್ದಾಗ ಘೋಷಣೆಗಳೇ ಬೇರೆ, ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಘೋಷಣೆಗಳೇ ಬೇರೆ, ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಏನು ಎತ್ತ ಅಂತಕ್ಕಂಥ ನಿರೀಕ್ಷೆ.